ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆಫ್ಟರ್ ಸೋ ಮೆನಿ ಡೇಸ್ ನಾನು ವ್ಲಾಗ್ನ ಶೂಟ್ ಮಾಡಿದ್ದೀನಿ ಆ್ಯಂಡ್ ನನಗೆ ಇವಾಗಲೂ ಹುಷಾರಿಲ್ಲ, ಬಟ್ ಸ್ಟಿಲ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕಂದರೆ ನಂದು ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಸರಿ ಅಟ್ಲೀಸ್ಟ್ ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಗುರುವಾರ ಆ್ಯಂಡ್ ಐ ಥಾಟ್ ಇವತ್ತೇ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಜೊತೆಗೆ ಶೂಟಿಂಗ್ ಕೂಡ ಇತ್ತು. ಸೊ ಸ್ವಲ್ಪ ಪ್ರೊಡಕ್ಟಿವ್ ಆಗಿರುತ್ತೆ ಡೇ ಅಂತ ಅಂದ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಟೆ, ಬಟ್ ಆಗಲಿಲ್ಲ. ಯೂಶ್ವಲಿ ನಾನು 1, 2, 3 ಅಲಾರಾಮ್ಸ್ ಇಡ್ತೀನಿ, ಆಯಿತಾ. ಡಿಪೆಂಡ್ಸ್ 10, 15 ಮಿನಿಟ್ಸ್ 30 ಮಿನಿಟ್ಸ್ ಥರ ಇಡ್ತೀನಿ. ಸೊ ಎದ್ದೇಳೋಕ್ಕಾಗಲ್ಲ ಅಂದಾಗ ಇನ್ನೊಂದ್ಸತಿ ಅಲಾರಾಮ್ ಮಾಡಿದಾಗ ಎಚ್ಚರ ಆಯಿತು, ಅವಾಗ ಎದ್ದೇಳಬೇಕು ಅಂದ್ಬಿಟ್ಟು. ಯಾಕಂದರೆ ಎಚ್ಚರ ಆಗಿ ಮತ್ತೆ ಮಲ್ಕೊಂಡ್ಬಿಟ್ರೆ 1-2 ಅವರ್ ಆದರೂ ಎಚ್ಚರನೇ ಆಗೋಲ್ಲ. ಯಾರಿಗೆಲ್ಲ ಈ ಥರ ಆಗುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಹೀಗೆ ಆಗುತ್ತೆ. ಸೊ ಅದಕ್ಕೆ ನಾನು ಒಂದು 2 to 3 ಅಲಾರಾಮ್ಸ್ ಇಡ್ತೀನಿ. 4 ಗಂಟೆಗಿಟ್ಟೆ, 4:15 ಇಟ್ಟೆ ಆ್ಯಂಡ್ ಜೊತೆಗೆ 4:30 ಇಟ್ಟೆ. ಸೊ ಎದ್ದು ಕ್ಲೀನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಕ್ಲೀನ್ ಮಾಡೋ ಟೈಮಲ್ಲಿ ಕರೆಂಟ್ ಹೋಗಿಬಿಡ್ತು. ಸೊ ಬಟ್ ನೋಬಡಿ ಕ್ಯಾನ್ ಸ್ಟಾಪ್ ಮೀ ಅನ್ನೋ ಥರ ನಾನು ಲೈಟ್ನ ಆನ್ ಮಾಡಿಕೊಂಡು ನಾನು ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಡೆ. ಕಿಟಕಿಯಿಂದೆಲ್ಲ ನೀರು ಬಂದುಬಿಟ್ಟಿತ್ತು, ಮಳೆ ಬಂದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊಂದೇನು ನೀರು ಬಂದಿರಲಿಲ್ಲ, ಬಟ್ ಸ್ವಲ್ಪ ಬಂದಿದೆ. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಇಲ್ಲಿ ಪಾರಿವಾಳ ಜಾಸ್ತಿ ಅಲ್ವಾ, ನೈಟ್ ಟೈಮಲ್ಲಿ ಜಗಳ ಆಡ್ತಿರ್ತಾವೋ ಏನೋ ಸೌಂಡ್ ಬರ್ತಾನೆ ಇರುತ್ತೆ ಈ ಕಿಟಕಿಯಿಂದ ನನಗೆ. ಬಟ್ ಇಟ್ಸ್ ಓಕೆ. ನಾನು ನೀಟಾಗಿ ಕಸ ಎಲ್ಲ ಗುಡಿಸಿ ಮನೆಲ್ಲ ಒರೆಸ್ಕೊಂಡು ಆಚೆ ರಂಗೋಲಿ ಬಿಟ್ಕೊಂಡೆ. ಆ್ಯಂಡ್ ಅಪ್ಪ ಕೂಡ ಅಷ್ಟರಲ್ಲಿ ರೆಡಿ ಆಗಿಬಿಟ್ಟಿದ್ರು. ನಂದು ನೀರು ಕಾಯ್ತಾ ಇತ್ತು, ಹೀಟ್ರ್ ಹಾಕಿದ್ದೆ. ಆ್ಯಂಡ್ ತುಂಬ ಜನ ನಾನು ಹೀಟ್ರ್ ಸ್ನಾನ ಮಾಡ್ತೀನಿ ಅಂದ್ಬಿಟ್ಟು ನನ್ನ ತಲೆಗೂ ಅದೇ ಹೀಟ್ ವಾಟರ್ನೇ ಬಳಸ್ತೀನಿ ಅಂತ ಅಂದ್ಕೊಂಡಿದ್ದೀರಾ. ಖಂಡಿತ ಅಲ್ಲ. ಹೀಟ್ರ್ ನೀರನ್ನ ತಲೆಗೆ ಸೋಗಿಸಿದ್ರೆ ಕೂದಲೇ ಇರೋಲ್ಲ, ಫುಲ್ ಬಾಲ್ಡು. ಸೊ ಹಾಗಾಗಿ ನಾನು ಯಾವುದೇ ಸೀಸನ್ ಇದ್ರೂ ತಲೆಗೆ ತಣ್ಣೀರೇ ಮಾಡ್ಕೊಳ್ಳೋದು. ಇವಾಗ ಏನಾದರೂ ಅದೇ ಬೇಸಿಗೆ ಕಾಲದಲ್ಲಿ ನೀರು ಬಿಸಿ ಆಗಿರುತ್ತೆ ಗೊತ್ತಾ, ಡ್ರಮ್ಮಲ್ಲಿ, ಅದನ್ನು ಮಾತ್ರ ತಲೆಗೆ ಸೋಕಿಸ್ತೀನಿ. ಬಿಟ್ರೆ ನಾನು ಯೂಶಲಿ ಸೋಗಿಸಲ್ಲ. ತೀರಾ ಚಳಿ ಆಗ್ತಾನೆ ಇಲ್ಲ ಅಂದಾಗ 1-2 ಜಗ್ ಬಿಸಿನೀರಿಗೆ ಫುಲ್ ಬಕೆಟ್ ಆಫ್ ಕೋಲ್ಡ್ ವಾಟರ್ ಇರುತ್ತೆ. ಸೊ ಬೆಚ್ಚಗೆ ಮಾಡ್ಕೊಂಡು ತಲೆಗೆ ಮಾಡ್ಕೊಳ್ತೀನಿ. ಯಾವತ್ತೂ ನಾನು ಬಿಸಿನೀರನ್ನ ತಲೆಗೆ ಹಾಕೊಳ್ಳೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡಿದೆ. ಅಪ್ಪಂಗೆ ರಾತ್ರಿನೇ ಹೇಳಿದ್ದೆ ಹೂವು ಮತ್ತು ತುಳಸಿ ತಂದಿಟ್ಬಿಡು ಅಂತ. ಸೊ ಅಪ್ಪ ಎಲ್ಲ ತಂದಿಟ್ಬಿಟ್ಟಿದ್ರು. ಸೊ ಅದರಿಂದ ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಮುಗಿಸಿ ನಾನು ಒಂದು ಲೋಟ ಬಿಸಿ ಬಿಸಿ ನೀರು ಕಾಯಿಸ್ಕೊಂಡು ಕುಡಿದೆ. ಬಿಕಾಸ್ ತೀರಾ ಕೋಲ್ಡ್ ವೆದರ್ ಅಂತ ಅನಿಸ್ತಿತ್ತು. ಯಾಕಂದರೆ ರಾತ್ರಿ ಫುಲ್ ಮಳೆ ಬಂದುಬಿಟ್ಟಿತ್ತು ಅಲ್ವಾ, ಅದಕ್ಕೆ. ಇಲ್ಲಾಂದರೆ ಅಷ್ಟೇನು ಕೋಲ್ಡ್ ಆಗೋಲ್ಲ ಈ ಮನೆ. ಸೆಕೆನೇ, ನನ್ನ ರೂಮ್ ಸೆಕೆ ಪರ್ಟಿಕ್ಯುಲರ್ಲಿ. ಬಟ್ ಆ ಕಡೆ ನಾನು ಇವಾಗ ಏನು ಕೂತ್ಕೊಳ್ತಿದ್ದೀನಿ ಬುಕ್ಕು ಮತ್ತು ಗ್ಲಾಸ್ ಇಟ್ಕೊಂಡು, ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ, ಸಕ್ಕತ್ತಾಗಿರುತ್ತೆ ವೈಬು. ಆ್ಯಂಡ್ ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿತಾ ನಾನು ಜರ್ನಲ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನಗಿನ್ನೂ 15 ನಿಮಿಷ ಟೈಮ್ ಇತ್ತು. ವಾವ್, ದಟ್ ಈಸ್ ವೆರಿ ನೈಸ್. ಯಾಕಂದರೆ ಟೈಮ್ ಏನು ಸಿಗೋಲ್ಲ ಗುರು. ಬೆಳಗ್ಗೆ 4:15 ಆದ್ರೂ ನೀನು ಎಷ್ಟೇ ಕೆಲಸ ಮಾಡಿದ್ರು ಟೈಮ್ ಸಿಗೋಲ್ಲ. ಬಟ್ ಸ್ಟಿಲ್ ನಾನೇನು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡ್ಕೊಳ್ದೇ ಇರೋದಕ್ಕೆ ನನಗೆ ಸ್ವಲ್ಪ ಟೈಮ್ ಅಂತ ಮಿಕ್ಕುತ್ತೆ. ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ, ಎಲ್ಲಿ ಸೆಟ್ ಗೇಟ್ ಮಾಡೋ ಅಷ್ಟರಲ್ಲಿ ಅಂದ್ಬಿಟ್ಟು. ಬಟ್ ತಿಂಡಿ ಎಲ್ಲ ಮಾಡ್ಕೊಳ್ಬೇಕು ಅಂತಂದಾಗ ಆಬ್ವಿಯಸ್ಲಿ 4 ಗಂಟೆಗೆ ಅಟ್ಟೆ ಎನಿ ಕಾಸ್ಟ್ ಎದ್ದೇಳಲೇಬೇಕು. 3 hours ಆದರೂ ಬೇಕೇ ಬೇಕು. ಸೊ ಅದಕ್ಕೆ ಜರ್ನಲ್ನು ಬರ್ದು ಮುಗಿಸಿದಾಯಿತು. ಜರ್ನಲಿಗೆ ಒಂದು 10 minutes ಟೈಮ್ ಹಿಡಿಯುತ್ತೆ ಅಷ್ಟೇ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಅದಾದಮೇಲೆ ನೆಕ್ಸ್ಟು ಬಾಡಿ ಲೋಷನ್ ನೆನಪಾಯಿತು, ಅಪ್ಲೈ ಮಾಡ್ಕೊಂಡೆ. ಯಾಕಂದರೆ ನನಗಿನ್ನೂ ಒಂದು 5-6 minutes ಇತ್ತು ಅಂತ ಅನಿಸುತ್ತೆ. ಅದಕ್ಕೆ ಯಾಕೆ ಆ ಟೈಮ್ನ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು
ನಾನು ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಅಂಡರ್ ಆರ್ಮ್ ರೋಲ್ ಆನ್ ಜೊತೆಗೆ ಲಿಪ್ ಬಾಮ್ ಕೂಡ ಬಳಸಿದೆ. ಬಿಕಾಸ್ ಸ್ಕಿನ್ ಸ್ವಲ್ಪ ಡ್ರೈ ಆಗಿತ್ತು. ಅದಕ್ಕೇ ಬಿಸಿ ನೀರಲ್ಲಿ ನಾನು ಬಾಡಿಗೆಲ್ಲ ಹಾಕೋದಾಗ ನನಗೊಂಥರ ಡ್ರೈ ಅಂತ ಅನಿಸುತ್ತೆ. ಹಾಗಾಗಿ ಫೇಸು ಅಷ್ಟೇ ಸಮ್ಟೈಮ್ಸ್ ಲೂಕ್ ವಾಮ್ ಥರ ಬಳಸ್ತೀನಿ, ನಾಟ್ ತೀರಾ ಹಾಟ್. ಫೇಸ್ಗೂ ಅಷ್ಟೇ ತೀರಾ ಹಾಟ್ ವಾಟರ್ ಯೂಸ್ ಮಾಡಬಾರ್ದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಹೋಗ್ಬೇಕಿದ್ದು ಕನಕಪುರ ರೋಡ್ ಹತ್ರ. ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನನಗಂತೂ ನಿದ್ದೆ ಬರ್ತಿದೆ ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ. ಬಟ್ ಏನು ಮಾಡ್ತೀರಾ, ನಿದ್ದೆ ಬಂದು ತಡ್ಕೊಳಕ್ಕಾಗಲ್ಲ. ಏನಿದು ನಮ್ಮ ಶೂಟಿಂಗ್ ಮನೆ, ನೀವು ಆಲ್ರೆಡಿ ಮನೆ ನೋಡಿರ್ತೀರಾ. ಲಾಸ್ಟ್ ಇದರಲ್ಲೇ ನಾನು ಬೃಂದಾವನ ಲುಕ್ ಟೆಸ್ಟ್ ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಒಂದು ರೂಮ್ ಕೊಟ್ಟಿರೋದು ನೋಡಿ. ಈ ಮನೇಲಿ ಇದೇ ರೂಮು, ಒಂದು ನಮ್ಮ ಶೂಟಿಂಗ್ ಮನೆ. ವಿಂಡೋಗೆ ಡೋರ್ ಇಲ್ಲ, ಬಟ್ಟೆ ಹೆಂಗೆ ಚೇಂಜ್ ಮಾಡೋದು? ಎಲ್ಲ ಓಪನ್ ಇವಳು ನೋಡ್ರಿ, ಆರುಗಳು ಮೇಕಪ್ ಅಲ್ವೇನೆ ಬರಲ್ಲ. ಇದಾಗಿತ್ತು ಇವತ್ತಿನ ಔಟ್ಫಿಟ್. ಸಕ್ಕದಾಗ ಕಾಣ್ತಿತ್ತು. ಜಾಕೆಟ್ ತೆಗೆದಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಅದೇನು ಅಷ್ಟೇ. ಜ್ಯುವೆಲ್ರಿ ಬಾಕ್ಸ್ ಬಿಟ್ಟು ಬಂದವ್ರು ನಂದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಶೂಟಿಂಗ್ ಅಂದಾಗ ನಾನು ಜ್ಯುವೆಲ್ಲರಿ ಬಾಕ್ಸ್ನ ಬಿಟ್ಟು ಬಂದಿದ್ದೀನಿ. ಯೂಶ್ವಲಿ ನಾನು ಯಾಮಾರಲ್ಲ, ಬಟ್ ಆ ಕಡೆ ರೂಮಿಂದ ಈ ಕಡೆ ರೂಮಿಗೆ ಶಿಫ್ಟ್ ಆಗಬೇಕಾದ್ರೆ ಮಿಸ್ ಆಗೋಗಿದೆ. ಆ್ಯಂಡ್ ಅದು ಮೇಕಪ್ ಅಣ್ಣ ಹತ್ರ ಆಯ್ತಂತೆ, ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ಚೇತು ಅಣ್ಣ ಇಲ್ಲ ಮೇಕಪ್ಪಿಗೆ, ಇನ್ನೊಬ್ರು ಅಣ್ಣ ಕೃಷ್ಣಣ್ಣ ಅಂತ ಬಂದಿದ್ದಾರೆ. ಚೇತು ಅಣ್ಣ ಬಿಟ್ಬಿಟ್ಟ. ಆ್ಯಂಡ್ ಇವಾಗ ಇವರೇ ನಮಗೆ ಮೇಕಪ್ ಮಾಡೋದು. ಆ್ಯಂಡ್ ನಾನು ಕಂಪ್ಲೀಟ್ ಮೇಕಪ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಹೊಟ್ಟೆ ಅಷ್ಟರಲ್ಲಿ ಭಾಗ್ಯಕ್ಕ ಬಂದ್ಬಿಟ್ಟಿದ್ರು. ಹಾಯ್, ಐ ಆಮ್ ವ್ಲಾಗಿಂಗ್ ಟುಡೇ. ಏನಕ್ಕೆ ನನ್ಗೆ ಬೈತ್ಯಾ ನೀನು? ಬೆಳಿಗ್ಗೆ ಬೈತವಳೆ. ನಾನು ರಾತ್ರಿನೇ ಇಟ್ಕೊಂಡ್ಬಿಟ್ಟೆ. ನನ್ನ ದಟ್ಟವಾದ ಕೇಶರಾಶಿ ನೋಡಿ ಇವಾಗ ಇಷ್ಟಿದೆಯಲ್ಲ, ನೆಕ್ಸ್ಟ್ ವಿಡಿಯೋಲಿ ಇಷ್ಟುದ್ದ ಬಂದಿರುತ್ತೆ. ಕಾಮಿಡಿ ಇಲ್ಲ, ಆಕ್ಚುಲಿ ನನಗೆ ಹೇರ್ ಉದ್ದನೇ ಇದೆ, ಹೇರ್ ಕಟ್ ಮಾಡಿಸಿದೀನಿ ಅಷ್ಟೇ. ಅವ್ನಿಗೇನೋ ಅವಾಗ ತುಂಬಾ ಚೆನ್ನಾಗಿತ್ತಂತೆ ಕೂದಲು, ಮತ್ತೆ ನಿಲ್ಸ್ಬಿಟ್ಟಿದ್ದಾರೆ. ಹಾ, ಅವ್ರು ಹೇಳಿದ್ರು 3 months ತಿನ್ನಿ ಸಾಕು ಅಂತ. ಅವಾಗ ಚೆನ್ನಾಗಿತ್ತಲ್ಲ. ಹೇರ್ ಫಾಲ್ ಕಡಿಮೆ ಆಗಿತ್ತು. ಸೀರಿಯಸ್ಲಿ ದಿಸ್ ಇಸ್ ಗುಡ್. ಇಲ್ಲಾಂದ್ರೆ ರೆಡಿ ಆಗಲ್ಲ. ಇವತ್ತು ನಮ್ಮ ಬಂಗಾರಿ ವಿಷ್ಣು ದಾದ ಆಗಿದ್ದಾರೆ ನೋಡಿ ಗೈಸ್. ವಿಷ್ಣು ದಾದ ಅಲ್ಲ, ಐಶ್ಯಾಡೋ ನೋಡಿ. ಐಶ್ಯಾಡೋ ಮಿಂಚ್ ನೋಡ್ರು ಅತ್ತೆ. ಮಿಂಚು ಜಾಸ್ತಿ ಆಗಿತ್ತತ್ತೆ ನಿಮ್ದು ಅಂದ್ಲು. ಇವಾಗ ಅವಳದೇ ಮಿಂಚ್ತಾ ಐತೆ. ಬರೇವಾ ತೋರಿಸ್ತೀನಿ ಇವಾಗಲೇ. ನನ್ನ ಸ್ಟೋರಿ ನೋಡಿ ಗೈಸ್, ನನ್ನ ಸ್ಟೋರಿ ತೋರಿಸ್ಬಸು. ಚಿಕ್ಕು ಪಾಪು ಎಷ್ಟು ಮುಟ್ಟಾಗೈತಲ್ಲ, ಪಾಪನು ಎಷ್ಟು ಕಷ್ಟಪಡ್ತಾಳೆ ಜೀವನದಲ್ಲಿ ಅಂದರೆ ನಂಗಂತ ಒಂಥರ ಸ್ಫೂರ್ತಿ ಲೈಫಲ್ಲಿ. ಕಷ್ಟಪಡೋದು ಅಂದರೆ ಹೇಗೆ, 2 ಚಪಾತಿ, ಆಮೇಲೆ ಹೆಸರು ಕಾಳು ಪಲ್ಯ, ಆಲೂಗಡ್ಡೆ ಗೊಜ್ಜು, ಅನ್ನ ಎಲ್ಲ ತಿಂದು ಶ್ರಮ ಅಂದರೆ ಏನು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ನೋಡಿ, ಸೀನ್ ಪೇಪರ್ ಅಂತ ಒಂದು ಕೊಡ್ತಾರೆ. ಆ ಸೀನ್ ಪೇಪರ್ನ ಎದೆ ಮೇಲೆ ಹಾಕೊಂಡು ಮಾಡ್ಕೊಂಡಿದ್ದೀವಿ. 4:00 ಎದ್ದಿರಲಕ್ಕ ಏನ್ ಮಾಡ್ತೀನಿ? ಏನ್ 4:00 ಎದ್ದು ಏನ್ ಮಾಡಿದೆ? ಎಷ್ಟು ಕೆಲಸ ಮಾಡಿದ್ದೀನಿ. ಏನ್ ಮಾಡಿದೆ? ವಾರ ಅಲ್ವಾ, ಅದಕ್ಕೆ ಅಷ್ಟೊಂದು ಕೆಲಸ ಮಾಡಿದೆ. ಅಷ್ಟು ಭಕ್ತಿ ಖಂಡಿತ. ಯಾರು ನೋಡಿ, ಇನ್ನೋಸೆಂಟ್ ಫೇಸ್ ನೋಡಿ, ಫೇಸ್ ನೋಡಿ, ಸೀನ್ ಪೇಪರ್ನ ನೋಡಿ. ಏನೋ ಬೆಚ್ಚಗೆ ಚೆನ್ನಾಗಿ ತಿನ್ಬಿಡೋದು. ಈ ತರ ಒಂದು ಜಾಕೆಟ್ ತರ್ತಾಳೆ, ಜಾಕೆಟ್ ಹೊದ್ಕೊಂಡ್ಬಿಡೋದು, ಫೇವರೇಟ್ ಜಾಕೆಟ್ ಹೊದ್ಕೊಂಡು. ಈ ಬ್ಯಾಗ್ ಇವತ್ತು ಹೇಗೆ ಅಭಿನಯಿಸಿದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿದೆ ಇದೊಂದು ನಾನೇದೊಂದು ಏನೋ ಒಂದು ಇದು ಹಾಕೊಂಡಿದ್ದಾಳೆ. ಇದೊಂದು ಹಾಕೊಂಡು ಓಡಾಡಲು ಇವತ್ತು ಬಹಳ ಕಷ್ಟಪಟ್ಟಿದ್ದಾರೆ. ಬರೀ ಇವತ್ತು ಲಂಚ್ ಬ್ರೇಕ್ ಒಳಗಡೆ ಒಂದು 15 ಸೀನ್ಗಳನ್ನ ಮುಗಿಸಿದಾಳೆ. 5 ಪಕ್ಕ ಒಂದು ಹಾಕ್ಬಿಟ್ಟೆ. ಛೆ ಅಲ್ಲ, ಆದ್ರೆ 15 ಸೀನ್ಗಳನ್ನ ಮುಗಿಸಿಕೊಡುವಂತಹ ಸಾಮರ್ಥ್ಯ ಯಾರಿಗಾದ್ರೂ ಇದೆ ಅಂದ್ರೆ ಅದು ನಮ್ಮ ಮನುಗೆ. ನೋಡಿ ಇಲ್ಲಿ ಖ್ಯಾತ ಹೇಳ್ರಿ ಸರ್, ಇಲ್ಲಿ ಬನ್ನಿ ಮ್ಯಾಮ್. ಕುಮಾರಿ ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ. ನೋಡಿ, ನೀವು ಕಷ್ಟಪಟ್ಟು ಹೇರ್ ಸ್ಟೈಲ್ ಮಾಡ್ತೀರಾ.
ಅದನ್ನ ಎಷ್ಟು ಜೋಪಾನವಾಗಿ ನಾನು ಒಂದಿನ ತೊಂದರೆ ಕೊಟ್ಟಿದ್ದೀನಿ ಅವಸ ನಿಂಗೆ ನೋಡಿ. ನೋಡಿ ಇಲ್ಲಿ ಹೇಗೆ ಕೆದರಿದೆ ನೋಡಿ. ಯಾಕೆ ಅಂದ್ರೆ ನುಡಿಗಳಲ್ಲ ಅವಳಿಗೇನು ಬೇಜಾರಿಲ್ಲ, ಮಾಡ್ತಾಳೆ. ಪಾಪ ನನಗೆ ಕಾಟನೇ ಕೊಡಲ್ಲ. ಬೆಳಗ್ಗೆ ಒಂದ್ಸಲ ಹಾಕಿದ್ರೆ ಸಂಜೆ ಅಷ್ಟೇ, ಅದನ್ನು ಬಿಚ್ಚಸಲ್ಲ. ಮನೆಗೆ ಹೋಗ್ಬಿಡ್ತಾರೆ. ನಿಮ್ ಬಗ್ಗೆ ಒಳ್ಳೇದ್ ಹೇಳ್ದೆ. ಭಾಗ್ಯ ಮೇಡಮ್ ನನಗೆ ಟಾರ್ಚರು. ಇಲ್ಲಿ ಬರ್ತಿದೆ ನೋಡಿ ನಿನ್ನೆ ಹೊಡೆಯೋ ಸೀನ್ ಇದೆ ನೋಡಿ. ಬಿಸಿ ಮಾಡ್ಕೊಂಡು ಮಾತಾಡ್ತೀಯ ಅಮ್ಮ ಹೋಗಿ ಇಲ್ಲಿ ಇವರಿದಾರಲ್ಲ ದೀಪ ಹೊಡಿಯೋದಲ್ಲ ಬಂದ್ಬಿಡ್ಬೇಕು. ಇವಳು ಮಾಡ್ತಿರೋ ಕೆಲ್ಸ ಅಂತದ್ದು ಬಂದು ಬಂದ್ರೆ ಸತ್ತೋಗ್ಬೋದಲ್ವಾ. ಗೀತಕ್ಕ ಇವಾಗ ಬೇಡ ನಿಮಿಷ ಒಂದ್ ನಿಮಿಷ ಮಾಡ್ತೀನಿ. ಯಾಕೆ ತಿಳ್ಸ್ಕೊಳ್ತಿದ್ಯಾ? ಇಲ್ಲೇ ಇಲ್ವಾ? ಯಾಕೆ ಮನೆ ಮಾಡೋ ಕೆಲಸ ಮಾಡ್ತಿದ್ಯಾ? ಈ ತರ ಬಂದು ಬಂದ್ರೆ ಸತ್ತೋಗ್ಬೋದಲ್ಲ. ಅಯ್ಯೋ ನಾನು ಕೆಲಸ ಮಾಡ್ತಿದ್ಯಾ? ಪಲ್ಲವಿ ಏನಾಯ್ತೆ? ಯಾಕೆ ಹೊಡಿತಿದ್ಯಾ ಅವಳಿಗೆ? ನೋಡಿ ಕಪಾಳ ಮುಸ್ಕೊಂಡಿದ್ದಾಳೆ. ನಾನು ಗೊತ್ತೇ ಸರ್ ನಗ್ತೀನಿ ಅವಳಿಗೆ. ಇವಳು ಇವತ್ತೇ ಮಾಡ್ಬೇಕು ಅಂತೆ ಕೊಂದ್ರೆ ಪಾಪ ಬರಲ್ಲ. ಹೊಡಿತೀನಿ ಹೊಡಿತೀನಿ. ಏನಿದೆ ಕೆಲಸ ಮಾಡ್ಬಿಟ್ಟಿಲ್ಲ. ನಮ್ಮನೆಗೆ ಬೆಂಕಿ ಇಟ್ಟಿಲ್ಲ. ನನ್ನ ಶತ್ರುಗಳಿಗ ಮಗಳು ಬೇಡ. ಆ್ಯಂಡ್ ಇಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಸಂಜೆ ನಾನು ಸೀಬೆಹಣ್ಣು ತಿಂದ್ಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟು ನನಗೆ ಗಂಟಲ್ಲಿ ಅದು ಏನೋ ಗುಳ್ಳೆ ಥರ ಆಗಿಬಿಟ್ಟು ನನಗೆ ಫುಲ್ ಮಾತಾಡೋಕ್ಕೂ ಆಗದೆ, ನೀರು ಕೂಡ ಕುಡಿಯೋಕ್ಕಾಗ್ತಿಲ್ಲ, ಎಂಜಿಲ್ ಕೂಡ ಫಾಲೋ ಮಾಡೋಕ್ಕಾಗ್ತಿಲ್ಲ. ಆ ಲೆವೆಲಿಗೆ ಆಗ್ಬಿಟ್ಟಿತ್ತು. ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾವಾಗ ಶೂಟಿಂಗ್ ಮುಗಿಸ್ ಮನೆಗೆ ಬರ್ತೀವಿ ಆ ಲೆವೆಲಿಗೆ ಆಗ್ಬಿಟ್ಟಿತ್ತು. ಸೊ ಮನೆಗೆ ಬಂದೆ. ಇದಾಗುತ್ತೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ನಮ್ಮ ಶೂಟಿಂಗ್ ಪಾರ್ಟ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಐ ಆಮ್ ಲಿಟ್ರಲಿ ಟಯರ್ಡ್. ನನಗೆ ಇವಾಗಲೂ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ಸಖತ್ ಗಂಟ್ಲು ನೋವ್ತಾ ಇದೆ. ತಿನ್ನಬಾರ್ದು ನಾನು ಸೀಬೆಹಣ್ಣು, ಬಟ್ ಏನು ಮಾಡಲಿ ಆಸೆಗೆ ತಿಂದ್ಬಿಟ್ಟೆ. ಬಟ್ ಇಟ್ಸ್ ಓಕೆ. ಹಾಸ್ಪಿಟ್ಲಿಗೆ ಹೋಗ್ಬೇಕು ಇವಾಗ ಸ್ವಲ್ಪ ಹೊತ್ತಿಗೆ. ಅಪ್ಪ ಬರ್ತಾರೆ, ಹೋಗ್ಬಿಟ್ಟು ಬರ್ತೀನಿ. ಓಕೆ ಬಾಯ್.